ಸೇವಾ ಒಳಗೆ ಪ್ರಭು ಪಾಂಡುರಂಗ ಪರಮಾತ್ಮನನ್ನ ಇನ್ನೊಂದು ರೀತಿ ಮಾಡ್ತಾನೆ. ಯಾವ ರೀತಿ ಅಂತ ಹೇಳಿದ್ರೆ ವಚನೈಕ ಕಮಲಪತಿ ಮಹಿರಂಕ ಜೀವಿನಂತಿ ಕರಜೋಡಿತೋ ಕಥೆ ಗಾಳಿ ಜೈ ಪರಮಾತ್ಮನಲ್ಲಿ ಕೀರ್ತನ ಸೇವೆಯಲ್ಲಿ ಕೀರ್ತನ ಮಾಡುವಂಥವನು ನೀನ, ಕೀರ್ತನ ಕೇಳುವಂಥವನು ನೀನ. ಹಮ್ ಕಿಸಿ ಕಾ ಕಾಮ್ ಕೆ ನಹಿ ಅಂದ್ರೆ ನಾವು ಯಾವ ಕೆಲಸದವರು ಅಲ್ಲ, ನಾವು ನಿಮಿತ್ತ, ನಾವು ಗೊಂಬೆ, ಸೂತ್ರ ಆಡಿಸುವಂತಹ ನೀನ ಅನ್ನುವಂತಹ ಜವಾಬ್ದಾರಿಯನ್ನ ಯಾರಿಗೆ? ಒಬ್ಬವ ಒಂದು ಹೊಲಕ್ಕೆ ಒಬ್ಬ ರೈತ 4 ಮಂದಿನ ಆಳು ಕರ್ಕೊಂಡು ಹೋಗ್ತಾನೆ. ಆಳು ಕರ್ಕೊಂಡು ಹೋದಾಗ ಆ ಹೊಲದ ಜವಾಬ್ದಾರಿ ಯಾರಿಗೆ ಇರ್ತದ್ರಿ? ರೈತರಿಗೆ ಇರ್ತದೆ. ಆಳು ಮಕ್ಕಳು ಮಾಡಿದ್ರು ಅಷ್ಟು, ಮಾಡಲಿಲ್ಲಂದ್ರೂ ಅಷ್ಟು. ಒಂದ್ ವೇಳೆ ಅವ್ರು ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಪಗಾರ ಸಿಗಂಗಿಲ್ಲ, ಇದು ಖರೆ. ಆಗ ಅವ್ರಿಗೆ ಬಿಟ್ಟರು ಇವ್ರಿಗೆ ಬಿಡ್ತದೇನು? ಯಾಕೆ ಹೊಲದ ಮಾಲಕಿಗೆ ಏನಾದ್ರು ಬಿಡೋದೇನು? ಬಿಡೋದಿಲ್ಲ. ಇದಷ್ಟ ತಿಳ್ಕೊಂಡ್ಬಿಡೋದು. ಈ ಜವಾಬ್ದಾರಿ ನಾವು ಅವ ಹುಟ್ಟಿರುವಂತ ಹುಳ, ಅವನು ಸೇವಾಕ್ಕೆ ಬಂದೀವಿ, ಈ ಸೇವಾ ಅವನ ಮಾಡಕತ್ತಾನು, ಅವ ಮಾಡ್ಸಕತ್ತಾನು, ಎಲ್ಲ ಅವನಿಂದ, ಅದು ನಮ್ಮಿಂದ ಏನೂ ಇಲ್ಲ ಅನ್ನುವಂತಹ ಜವಾಬ್ದಾರಿಯನ್ನ ಮೊದಲು ನಾವೇನ್ ಮಾಡ್ಬಿಡೋದು? ತುಮಾರ ಸೇರ್ಪ ಅಂದ್ರೆ ನಿಮ್ಮ ಸೇವಾ ನಿಮ್ಮ ತೆರೆ ಮೇಲೆ, ನಮ್ಮ ತೆರೆ ಮೇಲೆ ಏನೂ ಇಲ್ಲ, ನಮ್ಗೇನು ಗೊತ್ತಿಲ್ಲ, ಅಜ್ಞಾನ ಜೀವ. ಇನ್ನೊಂದು ಒಂದು ವಿನಂತಿ ಮಾಡುವುದೇನು ಅಂತ ಹೇಳಿದ್ರೆ, ನಮ್ಮ ಸೇವಾ ಅದ ಅಂತ ಹೇಳಿದ್ರೆ ಹೆಚ್ಚೆಚ್ಚು ನಮಗೂ ಒಂದಿಷ್ಟು ಭಜನೆ ಕಡೆ ನಾನು ಒತ್ತು ಕೊಡ್ತೀವಿ. ಭಜನೆಗೆ ಒತ್ತು ಕೊಡ್ತೀವಿ ಅಂತ ಹೇಳಿದ್ರೆ ಎಲ್ಲರೂ ಒಂದಿಷ್ಟು ಎನರ್ಜಿ ಬರುವಂತ ಕೆಲಸ ಆಗಬೇಕು. ಸೇವಾದವರು ಕೀರ್ತನದೊಳಗೆ ಎನರ್ಜಿ ಬರಬೇಕು ಅಂತ ಹೇಳಿದ್ರೆ ಹೆಂಗು ರಂಗ ಇರಬೇಕು. ರಂಗ ಇರ್ಬೇಕಾದ್ರು ಅಲ್ಲಿ ಕೀರ್ತನದೊಳಗೆ ಕುಣಿಬೇಕು. ಅದು ಭಕ್ತಿಯ ಭಾವದಿಂದ ಎತ್ತಾಗ ಕುಣಿಯುವಂಥದ್ದಾಗ ಈಗ ನೋಡ್ರಿ ಡಿ ಟಿ ಹಚ್ಚಿದಾಗ ಕುಣಿತಾರಲ್ಲ, ಹಂಗೇನಾದ್ರು ಕುಣ್ಕೊಂಡು ಕೀರ್ತನದಾಗ ಮೋಸ ಮಸ್ತಿ ಮಾಡಿದ್ರೆ ಅದು ತಪ್ಪು. ಆದ್ರೆ ಭಕ್ತಿಯ ಶ್ರದ್ಧೆಯ ಶೆಳೆತೆಯಾದರೂ ಆ ನೃತ್ಯ ಬಂತು ಅಂತ ಹೇಳಿದ್ರೆ ಅದಕ್ಕೆ ವಿಶೇಷವಾಗಿರುವಂತಹ ಗೌರವ ಗುರುಗಳ ಕಡೆಯೂ ಅದ ಮತ್ತು ಭಗವಂತನ ಕಡೆಯೂ ಅದ. ನಮಗೆಲ್ಲೂ ಒಂದು ಕಡೆ ನೀವು ಸ್ವತ್ತಾಗಿ ನಿಂತ್ಕೊಂಡ್ರೆ ಅಂತ ಹೇಳಿದ್ರೆ ಅಥವಾ ಎನರ್ಜಿ ಸ್ವಲ್ಪ ಇಲ್ಲ ಆಯ್ತು ಅಂತ ಹೇಳಿದ್ರೆ ನಮ್ಮ ಎನರ್ಜಿನೂ ನಮ್ಮ ಜಾಟಿನೂ ಲೋ ಆಗ. ಅದಕ್ಕೆ ನಿಮಗೆ ಹೇಳ್ತೇನೆ ಅಂತ ಹೇಳಿದ್ರೆ ನಿಮ್ಗೆ ವಯಸ್ಸಾಗಿರೋದು ದಯವಿಟ್ಟು ತಿಳ್ಕೊಳ್ತೀವಿ. ನೀವು ಯಾರು ಅಂತ ಹೇಳಿದ್ರು ಪ್ರಭು ತುಮಿ ಮಹೇಶ ಭಕ್ತಿ माझ्या गोबडिया बोला चित्त द्यावे ना विठ्ठल. ತೊದಲುಡಿಯಿಂದ ಬರುವಂತ ಮಾತಿನ ಒಳಗೆ ಹೊರ ಹೇಳಬೇಕಂದ್ರೆ ನಿಮಗೆ ವಯಸ್ಸಾದಷ್ಟು ಅಥವಾ ನಿಮಗೆ ಅನುಭವ ಆದಷ್ಟು ನನಗೆ ವಯಸ್ಸಾಗಿದೆ. ಅವ್ರಿಗೆ ಆಗಲೇ ನಮ್ಮ ಬಗ್ಗೆ ಮಾತಾಡುವಾಗ ಒಬ್ಬರು ಮಹಾರಾಜರು ಭಾಳ ಚಂದ ಮಾತಾಡಿದ್ರು. ಮಹಾರಾಜರು ಕಡ್ಕೊಂಡ್ರಿಂದ ಬಂದಾರಂತು, ಬಹಳ ಉತ್ತಮ ರೀತಿ ಒಳಗೆ ಅದಾರಂತು. ಹಂಗೆ ಹಿಂಗೆ ಇರಲಿ ಅದೇನಿರ್ತದ ಅಂತ ಹೇಳಿದ್ರೆ ಉಚ್ಚ ತರಗತಿ ಒಳಗೆ ಮಾತನಾಡುವಂತಹ ಅಥವಾ ಉಚ್ಚ ತರಗತಿ ಒಳಗೆ ಎತ್ತಿ ತೋರಿಸುವಂತಹ ವಿದ್ಯೆ ಜ್ಞಾನ ಅನುಭವ ನಮ್ಮಲ್ಲಿ ಇಲ್ಲ. ಆದರೂ ಸದ್ಗುರುವಿನ ಮೇಲೆ ನನಗೆ ವಿಶ್ವಾಸ, ಸದ್ಗುರುವಿನ ಮೇಲೆ ವಿಶ್ವಾಸ ಅದ. ಆ ಪುಣ್ಯಾತ್ಮನ ಕೃಪಾ ಆಶೀರ್ವಾದ ನನ್ನ ಮೇಲದು. ಆ ಭಗವಂತನ ಸೇವಾ ಅನ್ನುವಂತಹ ವಿಚಾರವಾಗಿ ನಾವೇನ್ ಮಾಡ್ತೀವಿ, ನೀವು ಆಜ್ಞೆ ಮಾಡಿದ್ರೆ ನಾವು ಸೇವೆ ಮಾಡಬೇಕನ್ನುವಂಥ ವಿಷಯ ಕೊಡ್ತೀವಿ. ಈಗ ಸೇರಿರುವಂತಹ ರೈನಾಪುರದ ಭಾವಿಕ ಭಕ್ತರ ಪಾದಕ್ಕೆ ಮೊದಲು ನಾವು ಅನಂತ ದಂಡವತ ನಮಸ್ಕಾರ ಮಾಡ್ತೀವಿ. ಅದರೊಳಗೆ ವಿಶೇಷವಾಗಿ ನಮ್ಮ ಶ್ರೀನಿವಾಸ ಮಹಾರಾಜರು ಯಾಕೆ ಅವ್ರ ಹೆಸರು ತಗೊಳ್ಬೇಕು ಅಂತ ಹೇಳಿದ್ರೆ ಸೇವಾದ ಕಾರಣೀಕರ್ತರಾಗಿರುವಂತಹ ಪುಣ್ಯಾತ್ಮರಿಗೆ ಮೊದಲು ನಮಿಸೋದು ಬಹಳ ಉತ್ತಮ ಅಂತ ನನಗೆ ಅನಿಸ್ತದೆ.
ಈ ಸೇವಾ ಸಿಗ್ಬೇಕಾದ್ರೆ ಈಗ ಎಂಥವ್ರು ಅದೇ ಅಂತ ಹೇಳಿದ್ರೆ ನೀವು ನಮ್ಮ ಬಸವಪ್ಪ ಮಹಾರಾಜರು, ನಮ್ಮ ಗೋವಿಂದಪ್ಪ ಅವರು, ಅಲ್ಲ ನಮ್ಮ ಪಾಕ್ವಾಸ್ಕಾರಿ ಮಹಾರಾಜರು ಕರೆ ಹೇಳ್ಬೇಕಂದ್ರೆ ಫಕೀರ್ ಕೊಂಡವ್ರಂಥವ್ರು ಈ ಮ್ಯಾಲ ಕೊಡ್ತು ಅಂತ ಹೇಳಿದ್ರು ಮಹಾರಾಜರು. ಇದು ನಿಜವಾಗ್ಲೂ ಭಕ್ತಿಯ ಕಣ್ಣೀರು ಬರ್ತದೆ, ಅಷ್ಟೊಂದು ಆನಂದ ಆಗ್ತದೆ. ಆನಂದ ಭಾಷಣ ಅಂತದ ಬರ್ತದೆ. ಆ ಸಂಗೀತ ಜ್ಞಾನ ಒಳ್ಳೆಯವರು ಹಾಡೋಬೇಕು, ಒಳ್ಳೆಯವರು ಬಾರಿಸೋಬೇಕು. ಒಂದೊಂದು ಕಡೆ ಒಂದೊಂದು ಮ್ಯಾಳ ಇರಂಗಿಲ್ಲ, ಒಬ್ಬೊಬ್ಬರ ಕಡೆ ಹಾಡೋದಿಲ್ಲ, ಬಾರಿಸೋರು ಇರಂಗಿಲ್ಲ, ಬಾರಿಸೋರು ಹಾಡೋದಿಲ್ಲ. ಈಗೆಲ್ಲ ಹೆಂಗ್ ಕೊಡಿಲ್ಲ ಅಂತ ಹೇಳಿದ್ರು, ದೇವ ಭಕ್ತ ಅಡಿ ನಾಮ ತ್ರಿವೇಣಿ ಸಂಗಮದ. ದೇವರು ಅದಾನು, ಭಕ್ತರು ಅದಾರು ಮತ್ತು ಭಗವಂತನ ನಾಮಸ್ಮರಣೆ. ಇವತ್ತು ಈ ರೈನಾಥ್ ಒಳಗೆ ಕೂಡಿರುವಂಥದ್ದು ತ್ರಿವೇಣಿ ಸಂಗಮ. ಇವತ್ತು ಕಾರ್ಯಕ್ರಮ ಎಷ್ಟನೇ ದಿವಸದ್ದು? 3ನೇ ದಿವಸದ್ದು. 3 ದಿವಸದ ಅಂದ್ರೆ ಹೆಂಗು ಭಕ್ತಿ, ಜ್ಞಾನ, ವೈರಾಗ್ಯದ ರಸಾಮೃತವನ್ನ ಇಷ್ಟು 3 ದಿವಸ ನಾವು ಆ ರಸಾಮೃತವನ್ನ ತಯಾರು ಮಾಡಿದ್ವಿ. ಆ ಭಗವಂತಗ ಆ ಭಕ್ತಿ, ಜ್ಞಾನ, ವೈರಾಗ್ಯದ ರಸಾಮೃತವನ್ನ ಉಣಿಸ್ತಾ ನಾವೇನ್ ಮಾಡ್ಬೇಕು? ಭಗವಂತನ ಹತ್ರ ಮಾಗಣಿ ಮಾಡಬೇಕು ಅಂತ. ಮಾಗಣಿ ಮಾಡಿ ಯಾವ ರೀತಿ ತುಕಾರಾಮ್ ಮಹಾರಾಜರು ಮಾಡಾಕತ್ತಾರ ಅಂತ ಹೇಳಿದ್ರೆ, ಸಂಪ್ರದಾಯದೊಳಗ ಅದು ವಾರ್ಕರಿ ಸಂಪ್ರದಾಯದೊಳಗ ವಿಶೇಷವಾಗಿರುವಂತಹ ಅಭಂಗ ಯಾವುದಾದ್ರೂ ಐತಿ ಅಂತ ಹೇಳಿದ್ರೆ, ಅಭಂಗಗಳನ್ನ ಅತಿ ಪ್ರಿಯವಾಗಿರುವಂತಹ ಅಭಂಗ ಯಾವುದಾದ್ರೂ ಐತಿ ಅಂತ ಹೇಳಿದ್ರೆ ಇದ ಅಭಂಗ ಯಾವುದು? ಲಹಾಣ ಅಲ್ಲಿ ನಾಮದೇವ ಮಹಾರಾಜರು 96 ಕೋಟಿ ಅಭಂಗ ಬರೆದಿರ್ತಾರು ಮತ್ತು ತುಕಾರಾಮ್ ಮಹಾರಾಜರು 4 ಕೋಟಿ ಅಭಂಗ ಬರೆದಾರು ಅಂತ ಹೇಳ್ತಾರು. ಅಷ್ಟು ಅಭಂಗಗಳು 56 ಮಂದಿ ಸಂತರಾದ್ರು, ಅವರು ಸಾಕಷ್ಟು ಅಭಂಗಗಳನ್ನು ಬರೆದಿರ್ತಾರೆ. ಅದರೊಳಗೆ ಇದರ ಅಭಂಗ ಯಾಕೆ ವಿಶೇಷ ಅಂತ ಆಗ್ತದೆ ಅಂತ ನೀವು ಕೇಳಿದ್ರೆ ಅದಕ್ಕೆ ಉತ್ತರ ಹೆಂಗದ ಅಂತ ಹೇಳಿದ್ರೆ, ಈ ಅಭಂಗದ ಗೋಡಾಂತ ನೀವು ವಿಚಾರ ಮಾಡಿದ್ರೆ, ಸಂಪ್ರದಾಯಕ್ಕೆ ಒಂದು ಯಾವುದೋ ಒಂದು ಬೆಳಿ ಕಟ್ಟಬೇಕಾದ್ರೆ, ಯಾವುದೋ ಒಂದು ಮಠಮಾನ್ಯ ಕಟ್ಟಬೇಕಾದ್ರೆ, ಯಾವುದೋ ಒಂದು ಮನೆ ಕಟ್ಟಬೇಕಾದ್ರೆ ಒಂದು ಆಯಾ ಅಂತ ಇರ್ತದೆ, ಪಾಯ ಅಂತ ಇರ್ತದೆ, ಒಂದು ಪಿಲ್ಲರ್ ಅಂತ ಹೇಳಿರ್ತದೆ, ಅಥವಾ ಬೇಸ್ಮೆಂಟ್ ಅನ್ನುವಂಥದ್ದು ಏನಿರ್ತದಲ್ಲ, ಅದು ಎಷ್ಟು ನೀವು ಭದ್ರವಾಗಿ ಹಾಕ್ತೀರಿ ಅಷ್ಟು ಭದ್ರವಾಗಿ ನಿಮ್ಮ ಮನೆ ನಿಲ್ಲುತ್ತದೆ. ಜಗತ್ತ ಆ ಬೇಸ್ಮೆಂಟ್ ಸರಿಯಾಗಿ ನೀವು ಹಾಕಲಿಲ್ಲ ಅಂತ ಹೇಳಿದ್ರೆ ಒಂದ ಫ್ಲೋರಿಗೆ ಮನೆ ಬೀಳ್ಬೋದು, 10 ಮನೆ ಬೇಡ, ಒಂದ ಫ್ಲೋರಿಗೆ ಬೀಳ್ಬೋದು. ಯಾಕೆ ಬೀಳ್ತದ ಅಂತ ಹೇಳಿದ್ರೆ ತೆಳಗಿನ ಬೇಸ್ಮೆಂಟು ಗಟ್ಟಿ ಇಲ್ಲ. ಈ ಮಾತು ಕೇಳಾಗಿದ್ದೀವಿ ಅಂತ ಹೇಳಿದ್ರೆ, ಸಂಪ್ರದಾಯದೊಳಗೆ ವಾರ್ಕರಿ ಆದಂತಹ ಪುಣ್ಯಾತ್ಮರು, ಸಂತರಾಗಿರುವಂತಹ ಪುಣ್ಯಾತ್ಮರು ಅಥವಾ ಭಾವಿಕರಾದಂಥವರು ಕಲಿಯಲೇಬೇಕಾಗಿರುವಂತಹ ಅಭಂಗದ ಒಳಾರ್ಥ ಬಂದದ. ಆ ಅಭಂಗದ ಹೆಸರು ಮಾಗಣಿ ಪರ್ವಗಳು ಲಹಾಣ ಪಡ. ತಮ್ಮ ನೀವು ಬರೀ ಲಹಾಣ ಪಡ ದೇಗಾದೇವ ಅಂತ ಮರಾಠಿ ಒಳಗೆ ಹೇಳಾಕತ್ತೈತಲ್ಲ, ನಮ್ಮದು ನಾವು ಕರ್ನಾಟಕ ಒಳಗದೀವಿ, ನಮಗೆ ಮರಾಠಿ ಹೆಂಗ್ ಬರ್ತದ ಅಂತ ನೀವು ಕೇಳಿದ್ರೆ, ಲಹಾಣ ಪಡ ದೇಗಾದೇವ ಅಂತ ಹೇಳಿದ್ರೆ ಏನು? ದೇವ ನಿನ್ನ ಸೇವಾದೊಳಗೆ ನಾನು ಅದೇನಿ, ನನಗೇನು ಕೊಡು? ಸಣ್ಣತನ ಕೊಡು ಅಂತ ಇದ್ದಾರೆ. ಅದಕ್ಕೆ ಬಸವಣ್ಣ ಬಾಯಿ ಒಳಗೆ ನೀವು ಕೇಳಿದ್ರು, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ದೊಡ್ಡ ದೊಡ್ಡ ಪುಣ್ಯಾತ್ಮರು ದೊಡ್ಡವರಾಗಿದ್ದು ಹೆಂಗು ಅನ್ನುವಂತಹ ಮಾರ್ಮಿಕ ವರ್ಣನೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಇದು ಒಂದು ಅಭಂಗದ ವಿಶ್ಲೇಷಣೆ ನೀವು ತಿಳ್ಕೊಂಡ್ರೆ ಸಾಕು, ನಿಮಗೇನಾಗಿರ್ತದೆ ದೊಡ್ಡವರು ಹೆಂಗಾದ್ರು ಅನ್ನುವಂಥದ್ದು ವಿಚಾರ ಈ ಅಭಂಗದ್ದು ಅವಲೋಕನ ಮಾಡಿದ್ರೆ ನಿಮಗೆ ಗೊತ್ತಾಗಿರ್ತದೆ. ಹೆಂಗ್ ದೊಡ್ಡವರಾಗಕ್ಕೆ ಸಾಧ್ಯತೆ ಇರುತ್ತದೇನು? ನೀವು ದೊಡ್ಡದಾಗಬೇಕು ಅಂತ ಹೇಳಿದ್ರೆ ಹೆಂಗು ಮಹಾನ್ ವ್ಯಕ್ತಿ ಅಂತ ಅನ್ಸ್ಕೋಬೇಕು ಅನ್ನುವಂಥ ಆಪೇಕ್ಷೆ ನಿಮಗೆ ಇತ್ತು. ಯಾರಿಗೆ? ಭಾವಿಕರಿಗೆ, ಸಂತರಿಗೆ, ಶರಣರಿಗೆ. ಈ ಆಪೇಕ್ಷೆ ನಿಮಗೆ ಏನಾದ್ರು ಇತ್ತು ಅಂತ ಹೇಳಿದ್ರೆ ಈ ಒಂದ ಅಭಂಗ ನೀವು ಫಾಲೋ ಮಾಡಿದ್ರೆ ಸಾಕು. ಏನಾಗಬೇಕು ಅಂತ ಹೇಳಿದ್ರೆ ಫಸ್ಟು ದೇವರ ನಾನು ವಿಧಗಳು ಶಾಣೆ ಇರ್ಬೋದು, 2 ಅಭಂಗ ಹಾಡ್ಬೋದು, ಪೇಟಿ ಬಾರಿಸ್ಬೋದು, ಮುಗಂಗ್ ಬಾರಿಸ್ಬೋದು, ಕೀರ್ತನ ಮಾಡ್ಬೋದು, ಪ್ರವಚನ ಮಾಡ್ಬೋದು, ಅಥವಾ ಒಂದು ಊರದ ಅಂತ ಹೇಳಿದ್ರೆ ಆ ಊರೊಳಗೆ ಒಂದು ಒಳ್ಳೆ ಸ್ಥಾನಮಾನ ಇರ್ಬೋದು, ಶಾಣ ಇರ್ಬೋದು, 4 ಮಂದಿಗೆ ಬುದ್ಧಿ ಹೇಳ್ಬೋದು. ಎಷ್ಟೇ ಒಂದು ದೊಡ್ಡ ಸ್ಥಿತಿಯ ಸ್ಥಾನಗಳು ಇದ್ರೂ ಕೂಡ ಅಥವಾ ಉತ್ತಮ ದರ್ಜೆಯ ಪದವಿಗಳು ಕೂಡ ನಮಗೆ ಇದ್ರೂ ಕೂಡ ನಾನು ಹೆಂಗಿರ್ಬೇಕು ಅಂತ ಹೇಳಿದ್ರೆ ನಾನು ಸೇವಾದೊಳಗೆ ಬಹಳ ಸಣ್ಣವನಾಗಿ ಹೋಗುವಂತ ಮನಸ್ಥಿತಿ ನನ್ನದಾಗಿರ್ಬೇಕು ಅನ್ನುವಂಥ ಅರ್ಥ ಇದೆ. ಹೆಂಗ್ರಿ ಅಂತ ಹೇಳಿದ್ರೆ ನೋಡ್ರಿ, ಈಗ ಒಂದಿಷ್ಟು ಜನರ ಭಾವನೆ ಹೆಂಗಿರ್ತದೆ ಅಂತ ಹೇಳಿದ್ರೆ ಒಂದು ಗುಂಪದ ಅಂತ ಹೇಳಿದ್ರೆ ಆ ಗುಂಪದೊಳಗೆ
ಗ್ಯಾಪ್ ಒಳಗೆ ನಮ್ದು ಒಂದಿಷ್ಟು ಎಂಟ್ರಿ ಇರಲಿ ಅನ್ನುವಂಥ ಭಾವನೆ ನಮ್ಮದೇ ಜಾಸ್ತಿ ಇರ್ತದೆ. ನಮ್ಮ ಕಡೆ ಅಂತೂ ಇದು ಜನ ನಿಮ್ಮ